ನಮಸ್ಕಾರ. ಈ ವಿಡಿಯೋದಲ್ಲಿ ದ್ರೋಣಾಚಾರ್ಯರು ಬಡತನದ ಬೇಗೆಯಲ್ಲಿ ಬೆಂದು ಅವನ ಸ್ನೇಹಿತನ ಅರಮನೆಗೆ ಸಹಾಯ ಕೇಳಲು ಹೋದಾಗ ಅಲ್ಲಿ ದೃಪದನಿಂದ ಯಾವ ರೀತಿ ಅವಮಾನಿತರಾದರು ಎಂದು ತಿಳಿದುಕೊಳ್ಳೋಣ. ದ್ರೋಣಾಚಾರ್ಯರು ಅವತಾರ ಸ್ವರೂಪಿ ಪರಶುರಾಮರಿಂದ ವಿವಿಧ ಅಸ್ತ್ರಗಳನ್ನು, ಪ್ರಯೋಗದ ವಿಧಾನವನ್ನು ಮತ್ತು ಅಸ್ತ್ರಗಳ ಅಧಿದೇವತೆಗಳನ್ನು ಒಲಿಸಿಕೊಳ್ಳುವ ಮಂತ್ರವನ್ನು ಅಭ್ಯಾಸ ಮಾಡಿದ್ದರು. ಆದ್ದರಿಂದ ಅವರನ್ನು ಮೀರಿಸುವ ಪಂಡಿತರು ಧನುರ್ವಿದ್ಯೆಯಲ್ಲಿ ಯಾರೂ ಇರಲಿಲ್ಲ. ಆದರೆ ಮನೆಯಲ್ಲಿ ದಾರಿದ್ರ್ಯ ಕಾಡುತ್ತಿತ್ತು. ಒಂದು ಹನಿ ಹಾಲಿಗೂ ಗತಿ ಇರಲಿಲ್ಲ. ಕಡು ಬಡತನದ ಬೇಗೆಯಲ್ಲಿ ಬಳಲುತ್ತಿದ್ದ ಅವರಿಗೆ ಮಗನಿಗೆ ಹಾಲು ಉಣಿಸಲು ಆಗದ ಸ್ಥಿತಿ ಒದಗಿದಾಗ ತನ್ನ ಸಹಪಾಠಿ ದೃಪದನ ನೆನಪಾಗಿ ಅಲ್ಲಿಗೆ ಹೋಗಲು ತೀರ್ಮಾನಿಸಿದರು. ರಾಜ್ಯಸಭೆಯನ್ನು ಹೊಕ್ಕು ಸಿಂಹಾಸನದಲ್ಲಿ ಕುಳಿತ ದೃಪದನನ್ನು ಮಾತನಾಡಿಸಿದರು. ಆದರೆ ರಾಜನ ಮುಖದಲ್ಲಿ ಯಾವ ಒಂದು ಸ್ನೇಹ ಭಾವವೂ ತೋರಲಿಲ್ಲ. ಮಿತ್ರನೇ, ನನ್ನ ನೆನಪಿದೆಯೇ? ಬಾಲ್ಯದಲ್ಲಿ ನಾವು ಜೊತೆಯಾಗಿ ಧನುರ್ವಿದ್ಯೆ ಕಲಿತೆವು. ನನಗೆ ವಿದ್ಯಾದೇವಿ ಒಲಿದಳೆ ಹೊರತು ಲಕ್ಷ್ಮೀದೇವಿ ಅನುಗ್ರಹಿಸಲಿಲ್ಲ. ಹಿಂದಿನ ಸ್ನೇಹದಿಂದ ನಿನ್ನನ್ನು ನೋಡಲು ಆಗಮಿಸಿದ್ದೇನೆ ಎಂದು ದ್ರೋಣಾಚಾರ್ಯರು ದೃಪದನನ್ನು ಕೇಳಿದರು. ವಿದ್ಯಾಭ್ಯಾಸದ ದಿನಗಳು ರಾಜನ ಸ್ಮೃತಿ ಪಟಲದಿಂದ ಮಾಸಿರಲಿಲ್ಲ. ಆದರೂ ಮಹಾರಾಜನಾಗಿ ಈ ದಟ್ಟ ದರಿದ್ರನ ಬ್ರಾಹ್ಮಣನನ್ನು ಗೆಳೆಯನಾಗಿ ಹೇಗೆ ಒಪ್ಪಿಕೊಳ್ಳಲಿ ಎಂದು ಎನಿಸಿತು. ವಿಪ್ರನೇ, ಭೂಪತಿಗಳು ದರಿದ್ರನೊಂದಿಗೆ ಯಾವ ಸ್ನೇಹವನ್ನೂ ಮಾಡುವುದಿಲ್ಲ. ಯಾವುದೋ ಒಂದು ಕಾಲದಲ್ಲಿ ನಾವು ಅಲ್ಪ ಸ್ವಲ್ಪ ಸಮಯ ಜೊತೆಯಲ್ಲಿದ್ದಿರಬಹುದು. ಅದರಿಂದಾಗಿ ಜೀವನವಿಡೀ ಸ್ನೇಹಿತರು ಆಗಬೇಕಿಲ್ಲ. ಪಾಂಚಾಲ ದೇಶದ ರಾಜ ಗದ್ದುಗೆಯನ್ನು ಅಲಂಕರಿಸಿರುವ ನಾನೆಲ್ಲಿ ಕೈಯಲ್ಲಿ ದಬ್ಬೆ ಹಿಡಿದು ದಿನನಿತ್ಯ ಊಟಕ್ಕೋಸ್ಕರ ಮಠ ಮಧ್ಯಾಹ್ನ ಅಲೆದಾಡುವ ದರಿದ್ರ ಬ್ರಾಹ್ಮಣನಾದ ನೀನೆಲ್ಲಿ? ದರಿದ್ರನಾದವನು ಅರಸನಾದವನ ಸ್ನೇಹಿತನಲ್ಲ. ವಿದ್ವಾಂಸನು ಅವಿದ್ಯಾವಂತನ ಮಿತ್ರನು ಆಗಲಾರನು. ನಪುಂಸಕನಿಗೆ ಸೂರನು ಗೆಳೆಯನಾಗುವುದಿಲ್ಲ. ಪ್ರಜಾಜನರಿಂದ ಸೇವಿಸಲ್ಪಟ್ಟು ವೈಭವದ ಗದ್ದುಗೆಯನ್ನೇರಿ ವಂದಿಮಾಘದ ಪರಮೇಷ್ಠಿತನಾದ ನಾನೆಲ್ಲಿ? ಮಡದಿ ಮಕ್ಕಳನ್ನು ಪೋಷಿಸಲು ಅನ್ನ ಆಹಾರವಿಲ್ಲದೆ ಅರೆಹೊಟ್ಟೆಯಲ್ಲಿ ಮಲಗುವ ನೀನೆಲ್ಲಿ? ನನಗೆ ನಿನ್ನ ಪರಿಚಯವೇ ಇದ್ದಂತಿಲ್ಲ. ಇಲ್ಲಿಂದ ತೆರಳು ಎಂದು ದೃಪದನು ದ್ರೋಣಾಚಾರ್ಯರಿಗೆ ಹೇಳಿದನು. ಆಚಾರ್ಯರಿಗೆ ಸಿಡಿಲು ಬಡಿದಂತಾಯಿತು. ದೇಹವಿಡೀ ವಿಷವೇರಿದವನನ್ನು ನುಡಿಸಬಹುದು, ಹಾವು ತಿಂದವನನ್ನು ಮಾತಾಡಿಸಬಹುದು, ದೆವ್ವ ಹಿಡಿದವನೊಂದಿಗೆ ಸಂಭಾಷಣೆ ಮಾಡಬಹುದು. ಆದರೆ ಸಿರಿಗರ ಹೊಡೆದವನನ್ನು ಎಂದಿಗೂ ಮಾತನಾಡಿಸಬಾರದೆಂಬ ಲೋಕೋಕ್ತಿಯ ಸ್ಮರಣೆಯಾಗಿ ಖೇದವಾಯಿತು. ಕ್ಷಣದೊಳಗೆ ಕನ್ನಾಲಿಗಳು ಕೆಂಪೇರಿ ಆಚಾರ್ಯರು ಕನಲಿದರು. ರಾಜ, ಈ ಮಹಾಸಭೆಯಲ್ಲಿ ನನ್ನನ್ನು ಹೀಯಾಳಿಸಿ ಅಬ್ಬರಿಸಿದ ದುರಹಂಕಾರದ ನುಡಿಗಳನ್ನು ಸೆರಗಿನಲ್ಲಿ ಕಟ್ಟಿಕೊ. ಬಡ ಬ್ರಾಹ್ಮಣನೆಂದು ಹಳಿದೆಯಾ? ಅರಸನೆನ್ನುವ ಅಹಂಕಾರದ ಪಿತ್ತ ನೆತ್ತಿಗೆರೆದೆಯಲ್ಲವೇ? ಒಂದಿಲ್ಲ ಒಂದು ದಿನ ವೀರ ಕ್ಷತ್ರಿಯ ಕುಮಾರನು ಒಬ್ಬನನ್ನು ಶಿಷ್ಯನನ್ನಾಗಿ ಮಾಡಿಕೊಂಡು ನನ್ನ ಸರ್ವ ವಿದ್ಯೆಯನ್ನು ಅವನಿಗೆ ಧಾರೆ ಎರೆದು ನಿನ್ನನ್ನು ಅವನಿಂದ ಹೆಡೆಮುರಿ ಕಟ್ಟಿಸಿ ನನ್ನ ಕಾಲ ಕೆಳಗೆ ಬೀಳಿಸಲಿಲ್ಲವಾದರೆ ನಾನು ಭಾರದ್ವಾಜ ಪುತ್ರ ದ್ರೋಣಾಚಾರ್ಯನೇ ಅಲ್ಲ ಎಂದು ಸವಾಲು ಹಾಕಿದರು. ದ್ರೋಣಾಚಾರ್ಯರ ಗರ್ಜನೆಯು ಅಲ್ಲಿದ್ದ ಸಭಿಕರರನ್ನು ಗಡಗಡನೆ ನಡುಗಿಸಿತು. ಆಚಾರ್ಯರು ಕ್ಷಣ ಕಾಲವೂ ಅಲ್ಲಿ ನಿಲ್ಲದೆ ಸಭಾಸ್ಥಾನದಿಂದ ನಿರ್ಗಮಿಸಿದರು. ಒಳಗೊಳಗೆ ಭಯವಾದರೂ ರಾಜ ದೃಪದನು ಸಭೆಯ ಮುಂದೆ ಮುಗುಳ್ನಗೆಯನ್ನು ಬೀರಿ ಸಿಂಹಾಸನದ ಮೇಲೆ ಕುಳಿತಿದ್ದರು. ದ್ರೋಣಾಚಾರ್ಯರು ತನ್ನ ಬಾಮೈದುನರಾದ ಕೃಪಾಚಾರ್ಯರಲ್ಲಿಗೆ ಬಂದರು. ಕೆಲ ದಿನಗಳು ಕಳೆದವು. ಕುಮಾರನಾದ ಅಶ್ವತ್ಥಾಮನ ಹಗಲು ಹೊತ್ತಿನಲ್ಲಿ ಹಸ್ತಿನಾವತಿಯ ರಾಜಕುಮಾರರು ಆಡುತ್ತಿದ್ದ ಬಯಲಿಗೆ ಹೋಗಿ ಅವರೊಂದಿಗೆ ಬೆರೆತು ಧನುರ್ವಿದ್ಯೆಯನ್ನು ಕಲಿಸಿಕೊಡುತ್ತಿದ್ದನು.